ಬಿಜೆಪಿಗೆ ಇದೊಂದು ಪ್ರಮುಖವಾದಂಥ ಅಸ್ತ್ರ. ಆರಂಭದಿಂದಲೂ ಕೂಡ ಬಿಜೆಪಿ ಇದನ್ನು ಸರಿಯಾಗಿ ಝಳಪಿಸ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಮೇಲಿಂದ ಮೇಲೆ ಅಸ್ತ್ರಗಳು ಸಿಗ್ತಾನೆ ಇದ್ದಾವೆ. ಬೃಹತ್ ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸೈಟ್ ವಾಪಸ್ ನಿರ್ಧಾರವೂ ಕೂಡ ಬಿಜೆಪಿ ಜೆಡಿಎಸ್ಗೆ ಒಂದು ಪ್ರಮುಖವಾದಂಥ ಅಸ್ತ್ರವೇ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಬಿಗಿ ಪಟ್ಟನ್ನು ಹಾಕ್ತಾ ಇವೆ ವಿಪಕ್ಷಗಳು. ಇದನ್ನೇ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅನ್ನುವಂಥ ಪ್ಲಾನ್ ಇದೆ ಬಿಜೆಪಿ ಜೆಡಿಎಸ್ದು. ಅದಕ್ಕೋಸ್ಕರ ಅವರು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಬೃಹತ್ ಹೋರಾಟ ಮಾಡಬೇಕು, ನಮ್ಮ ಹೋರಾಟದಿಂದಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರು ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಇದು ಬಿಜೆಪಿಯ ತಂತ್ರಗಾರಿಕೆ. ಈಗೇನು ಅವರ ಪತ್ನಿ ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಪತ್ರ ಬರೆದಿದ್ದಾರೆ. ಅದೂ ಕೂಡ ಒಂದು ಲೆಕ್ಕದಲ್ಲಿ ಆ ಪತ್ರಾಸ್ತ್ರವೂ ಕೂಡ ದೊಡ್ಡ ಅಸ್ತ್ರವೇ ಬಿಜೆಪಿಗೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಮುಖ್ಯಮಂತ್ರಿಯವ್ರ ಜೊತೆಗೆ ನಾವು ವಿಶೇಷ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ, ಬಹುಶಃ ತಮಗೆ ಜ್ಞಾಪಕ ಇದೆ. ಇಷ್ಟೆಲ್ಲ ರಾದ್ಧಾಂತ ಆದಮೇಲೆ ಯಾಕೆ ಸರ್ ಅದನ್ನು ವಾಪಸ್ ಕೊಟ್ಬಿಡಿ ಅಂತ ಮುಖ್ಯಮಂತ್ರಿಗಳು ಕೆರಳಿ ಕೆಂಡವಾದರು. ಯಾಕೆ ವಾಪಸ್ ಕೊಡಬೇಕು, ನಿಮ್ಮದಾಗಿದ್ದರೆ ನೀವು ವಾಪಸ್ ಕೊಡ್ತಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರು ಹಾಕಿದರು. ನೋಡಿ, ಈಗ ಅವರ ಪತ್ನಿ ಪತ್ರ ಬರೆದಿದ್ದಾರೆ ಮುಡಾ ಕಮಿಷನರಿಗೆ, ದಯವಿಟ್ಟು ಇದನ್ನು ವಾಪಸ್ ತಗೊಳ್ಳಿ ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೇನು ಅಂದರೆ ಅಚ್ಚರಿ ವ್ಯಕ್ತಪಡಿಸೋದ್ರ ಮುಖಾಂತರ ಮುಖ್ಯಮಂತ್ರಿಗಳೂ ಕೂಡ ಪತ್ನಿಯ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಇದು ಕೂಡ ಒಂದು ಪ್ರಮುಖವಾದಂಥ ಅಸ್ತ್ರವೇ. ಆ ಅಸ್ತ್ರವನ್ನು ರಾಜ್ಯಾದ್ಯಂತ ಝಳಪಿಸಬೇಕು ಅಂತ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ಪ್ರಮೋದ್? ರಂಗನಾಥ್, ವಿಪಕ್ಷಗಳಂತ ಬಿಜೆಪಿ ಮತ್ತು ಜೆಡಿಎಸ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಮೂಡಾ ಸೈಟ್ ವಾಪಸಾತಿ ಆಗ್ತಾ ಇದ್ದಂತೆ ರಾಜಕೀಯ ಗೆಲುವಿನ ವಾಸನೆ ಖಂಡಿತವಾಗಲೂ ವಿಪಕ್ಷಗಳಿಗೆ ಸಿಕ್ಕಿದೆ. ಹೀಗಾಗಿ ಇದನ್ನು ಮುಂದೆ ಹೇಗೆ ರಾಜಕೀಯವಾಗಿ ತೆಗೆದುಕೊಂಡು ಹೋಗಬೇಕು, ಇದರ ಬಗ್ಗೆ ಗಂಭೀರವಾದಂಥ ಚಿಂತನೆ ಈಗಾಗಲೇ ನಡೀತಾ ಇದೆ. ಅಫ್ಕೋರ್ಸ್ ಈಗಾಗಲೇ ಜೆಡಿಎಸ್ ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ಈಗಾಗಲೇ ಒಂದು ಮಾತನ್ನು ಅಥವಾ ಒಂದು ಪದವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಪಾದಯಾತ್ರೆ ಮತ್ತು ಮೂಡಾ ಪಾದಯಾತ್ರೆಗೆ ಸಿಕ್ಕಂಥ ಮೊದಲ ಗೆಲುವು ಅನ್ನುವಂಥ ಮಾತನ್ನು ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ವಿಪಕ್ಷಗಳು ನಿರಂತರವಾಗಿ ಈ ಹೋರಾಟವನ್ನು, ರಾಜಕೀಯ ಹೋರಾಟವನ್ನು ಮುಂದುವರಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾನೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅದೇ ರೀತಿ ಪ್ರಮುಖ ಪ್ರದೇಶಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸೋ ಮೂಲಕ ಜನಜಾಗೃತಿ ಅಥವಾ ಈ ಒಂದು ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಯ ಭ್ರಷ್ಟಾಚಾರ ಅಂತ ಹಣೆಪಟ್ಟಿಯನ್ನಿಟ್ಟು ಮುಂದಿಟ್ಟು ಜನರ ಮುಂದೆ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ರಂಗನಾಥ್, ದೆಹಲಿ ಮಟ್ಟದಲ್ಲೂ ಕೂಡ ನಿನ್ನೆಯಿಂದಲೇ ಇದಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ದೆಹಲಿಯ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಇರ್ಬೋದು, ಬಿಜೆಪಿಯ ರಾಷ್ಟ್ರೀಯ ನಾಯಕರಿರ್ಬೋದು, ದೆಹಲಿ ಮಟ್ಟದಲ್ಲೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಒಂದು ಪ್ರಕರಣವನ್ನು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಸ್ತಾಪ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇತರ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಮುಖ್ಯಮಂತ್ರಿಗಳ ಮೂಡಾ ಪ್ರಕರಣವನ್ನು ಉಲ್ಲೇಖ ಮಾಡಿ ಕಾಂಗ್ರೆಸ್ಗೆ ಮುಜುಗರ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದೇ ಮಾದರಿಯ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ವಿಚಾರವನ್ನು, ಅಂದರೆ ಮುಖ್ಯಮಂತ್ರಿಗಳ ಮೂಡಾ ಪ್ರಕರಣವನ್ನು ಹಾಗೂ ಇಡೀ ಪ್ರಕರಣವನ್ನು ಪ್ರಸ್ತಾಪಿಸಿ ರಾಜಕೀಯವಾಗಿ ಇದನ್ನು ಜನರ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ವಿಪಕ್ಷಗಳು ಸಾಕಷ್ಟು ಪ್ಲಾನ್ ಅನ್ನು ಈಗಾಗಲೇ ಮಾಡ್ಕೋತಾ ಇವೆ. ರಂಗನಾಥ್, ಓಕೆ ಪ್ರಮೋದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಇದೆಲ್ಲದರ ಜೊತೆಗೆ